ಈ ಕಡೆ ಕಾಫಿ ಎಸ್ಟೇಟು, ಈ ಕಡೆ ನೀಲಗಿರಿ. ಸಖತ್ತಾಗಿದೆ. ಇಲ್ಲಿ ಅಂಕಲ್ ಇದ್ದಾರಲ್ಲ, ಅವ್ನು ಕೇಳಿದೆ, ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಗುರು. ಹಾಯ್ ಡಾರ್ಲಿಂಗ್ಸ್, ಭಾಳ ದಿನ ಆದಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇದ್ದೀನಿ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ರೀಸನ್ ಏನೋಕ್ಕೆ ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಇವತ್ತೊಂದು 3 ಡೇಸ್ ಟ್ರಿಪ್ ಹೊರಟಿದ್ದೀವಿ. ಈಗ ಬೆಂಗಳೂರಿಂದ ನಾನು ಒಬ್ಬನೇ, ತುಮಕೂರಿಂದ ನಮ್ಮ ಫ್ರೆಂಡ್ಸ್ ಒಂದು 4 ಜನ ಬರ್ತಾಯಿದ್ದಾರೆ. ಅಲ್ಲಿ ಮದ್ದೂರಲ್ಲಿ ಸಿಗ್ತಾರೆ, ಬನ್ನಿ ಅವ್ರ ಮೀಟ್ ಮಾಡೋಣ ಅಲ್ಲಿ. ಈಗ ನಾನು ರಾಮನಗರ ಬಿಟ್ಟು ಒಂದು 5 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಇಲ್ಲಿ ಸನ್ಸೆಟ್ ಆಗ್ತಾಯಿತ್ತು, ನೋಡೋಣ ಅಂತ ನಿಲ್ಲಿಸ್ತು. ಟೈಮ್ ಬಂದುಬಿಟ್ಟು 7:30. ಮುಂದೆ ಹೋದ, ಮುಂದೆ ಪಾಸ್ ಆದ. ಅಣ್ಣ, ರಾಕಿ ಅವರು ನೀವೇನಾ? ನಮ್ಮ ನಯ್ಯ ಅನ್ಸಕ್ಕೆ ಬರ್ತಿರಲ್ಲಲ್ಲಿ. ಟೈಮ್ ನೋಡ್ಗೋರು ಎಷ್ಟು? ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ಬಂದಿದ್ದಾನೆ ಗುರು. ಟೈಮ್ ನೋಡಿದರೆ 7:30. ಇಲ್ಲೇ ಮದ್ದೂರಲ್ಲೇ 7:30 ಆಯಿತು. ನಾವು ಇಷ್ಟರೊಳಗೆ ಹೆಚ್ಚು ಕಮ್ಮಿ ಒಂದು 100-150 ಕಿಲೋಮೀಟ್ರ್ ಮುಂದೆ ಹೋಗಿರ್ಬೇಕಾಯಿತು. ಇವಾಗ ಬಂದಿದ್ದಾನೆ. ಇನ್ನು ಇಲ್ಲೇ ಎಲ್ಲ ನಾ ಟಿಫನ್ ಮಾಡ್ಕೊಂಡು ಟೀಗೆ ಕುಡ್ಕೊಂಡು ಹೊರಡೋದೆ. ಇಲ್ಲೇ ಶಿವನ ಸಮುದ್ರದಿಂದ ಹಿಂಗೆ ಗಗನಚುಕ್ಕಿ ಬರೋ ಚುಕ್ಕಿ. ನಾವು ಲಾಸ್ಟ್ ಟೈಮ್ ನಾನು ಯಾವಾಗ ಹೋಗಿದ್ದೆ ಅಂದರೆ PUC, ಯಾವಾಗ 2016ರಲ್ಲಿ 2016ರಲ್ಲಿ ಹೋಗಿದ್ದು. ಈಗ 2020, 10 ಇಯರ್ಸ್ ಆಯಿತು. ಇವಾಗ ಹೋಗ್ತಾ ಇದ್ದೀನಿ. ಕಾಲೇಜ್ ಟ್ರಿಪ್ಪಲ್ಲಿ ಹೋಗಿದ್ದು. ಅಂದ್ರಿಗರು ಇನ್ನೊಂದು 2 ಕಿಲೋಮೀಟ್ರ್ ಐತೆ. 2 ಇಲ್ಲ, 1-1.5 ಕಿಲೋಮೀಟ್ರ್ ಇರ್ಬೋದು. ಬೋರ್ಡ್ ಇದೆ ನೋಡಿ, ಗಗನಚುಕ್ಕಿ. ಎಲ್ಲ ಸ್ಕೂಲ್ ಟ್ರಿಪ್ಪಲ್ಲಿ ಬಂದು ಹೋಗ್ತಿದ್ವಿ. 2 ಟೈಮ್ ಬಂದಿದ್ದೆ ನಾನು. SLCಲಿ ಒಂದ್ಸರಿ ಬಂದಿದ್ದೆ, ಮತ್ತು ಸೆಕೆಂಡ್ ಇಯರ್ PUCಲಿ ಒಂದ್ಸರಿ ಬಂದಿದ್ದೆ. ಅದಾದಮೇಲೆ 10 ವರ್ಷ ಆಯಿತು ಬಂದು. ಇವಾಗಲೇ ಬರ್ತಾ ಇರೋದು. ಯಾವ ಕಡೆ ಈ ಕಡೆ ಹೋಗ್ತಾ ಇದ್ದಾರೆಲ್ಲ. ಫಾಲ್ಸಲ್ಲಿ ನೀರಿದೆಯೋ ಇಲ್ಲೋ ಗೊತ್ತಿಲ್ಲ. ನೀರಿದ್ದರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೋಗ್ಬೇಕು ಸುಮ್ಮನೆ. ರಾಕಿ, ಗಗನಚುಕ್ಕಿ ಅದು ಬರೋ ಚುಕ್ಕಿ ಅದು. ಇದ್ರಾಗ ಒಂದು ಸ್ವಲ್ಪ ನೀರು ಜೋರ ಬರ್ತಾವ ಗುರು. ಹೌದಲ್ಲೇ ಹೋಗ್ತಾರ ಗುರು, ಅಲ್ಲಿದ್ದಾನ. ಅದ್ರ ಪಕ್ಕದಾಗೆ ಇದಾವೆ, ಹೋಗ್ತಾರೆ. ನೀರ್ ಜಾಸ್ತಿ ಇರಬೇಕಾದ್ರೆ ಡೈ ಹೊಡಿತಾರೆ ಈಜಾಡಕ್ಕೆ. ಬಂಡೆ ನೀರ್ ಬಿದ್ದು ಹೆಂಗ್ ಕೊಡ್ತಾರೆ. ನೀರ್ ಬಿದ್ದ ಕೊರದಿರೋದಲ್ಲ. ಇದು ಫಾಲ್ಸ್ ಇದ್ದ ಬರೋ ನೀರನ ಇದು? ಏನ್ರಕ್ಕೆ ಫಾಲ್ಸ್ ಇದ್ದ ಬರೋ ನೀರ ಇದು? ಇವು ಆಳ ಇರ್ಬೇಕಲ್ಲೇ ಭಾಳ. ಇಳಿದು ನೋಡ್ಲಿ, ತೆಗಿಯಲಿ ಯಾವನ ಬಂದ. ಆಮೇಲೆ ನಮಗೆ ಈಜು ಬರಲ್ಲ, ಅದಕ್ಕೆ ಇಲ್ಲಿ ರೀಚ್ ಬಂದಿತ್ತು. ಗಗನಚುಕ್ಕಿ ಇದ್ದ ಇದು ಯಾವ್ದ ಅಡ್ ರೂಟ್ ಅಂತ ಕರ್ಕೊಬಂದಾಗರು ನಮ್ಮ ರಾಕಿ. ಇಲ್ಲಿ ನೋಡಿದರೆ ಯಾವುದೋ ಹೊಲ್ದಲ್ಲಿ ಅಡ್ಡಾಡ್ತಿದ್ವಿ ನಾವು. ಈ ಕಡೆ ತೋಟ, ಈ ಕಡೆ ಅಲ್ಲೇ ಚಾನಲ್ ಇದೆ ದೊಡ್ಡದಾಗೆ. ಎಲ್ಲಿ ಕರ್ಕೊಂಬಂದಿದ್ದಾನೆ ಏನು? ಮೇನ್ ರೋಡ್ನಾಗ ಹೋಗಿರಿ ಇಷ್ಟೇ ದಿನ ನಾವು ಹೋಗಿರ್ತೀವಿ. ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟ್ರ್ ಮುಂದೆ ಹೋಗಿರ್ತೀವಿ. ಇಲ್ಲಿ ಬಂದು 3 ಕಿಲೋಮೀಟ್ರ್ ಬರೋಕ್ಕಾಗಿಲ್ಲ. ಫುಲ್ ಆಫ್ ರೋಡಿಂಗ್ ಮಾಡಿಸ್ತಿದ್ದ ನಮ್ಮನ್ನು ರಾಕೇಶ್. ಗುಂಡಲ್ಪೇಟೆಗೆ ಬರಲೇಬೇಕು ನೀವು ಕೇರಳಕ್ಕೆ ಹೋಗ್ಬೇಕಾರೆ. ಇಲ್ಲಾಂದ್ರೆ ಹುಣಸೂರು, ವಿರಾಜ್ಪೇಟೆ ಹಂಗ ಹೋಗ್ಬೇಕೈತೆ ನೀವು. ಲಾಂಗ್ ಆಗುತ್ತೆ. ಅದು ಲಾಂಗ್ ಆಗುತ್ತೆ. ಮುನ್ನಾರ್ಗೆ ಇದೇ ನಜೀಕು. ಎಲ್ಲೆಲ್ಲಿ? ಗುಂಡಲ್ಪೇಟೆಯಿಂದಾನೆ ನಜೀಕು. ಚಾಮರಾಜನಗರ್ಗೆ ಹಾಕೊಳ್ಳಿ. ಗುಂಡ್ಲುಪೇಟೆ ಮತ್ತೆ ಇದು ಬರುತ್ತ ಫಾರೆಸ್ಟ್, ಹಂಗೆ ಹೋಗ್ಬೇಕು. ನದಿ ಹೋಗಿರೋ ಜಾಡ ಹಂಗೆ ಕಾಣುತ್ತಲ್ಲಿ. ಈ ಕಡೆ ಬೆಡ್ತಿದ್ದ ನದಿ ಹರ್ಕೊಬಂದು ಆ ಕಡೆ ಹೋಗಿರೋದು. ಅಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ಇವಾಗ ಅಲ್ಲಿಗೆ ಹೋಗ್ಬೇಕು. ಇಲ್ಲೇ ಡೌನ್ ಇದೆ ನೋಡಿ ರೋಡ್. ಫೈನಲಿ ಬೆಟ್ಟ ಇಳಿದು ಕೆಳಗಡೆ ಬಂದಾಯ್ತು. ಕಾಡಲ್ಲಿ ಆನೆ ಚಿರತೆ ಇದೆ ಅಂತ ಹಾಕಿದ್ದಾರೆ ಬೋರ್ಡು. ಅಲ್ಲಿ ಸೆಕ್ಯೂರಿಟಿ ಒಬ್ರು ಹೇಳಿದ್ರು, ಎಲ್ಲೂ ಗಾಡಿ ನಿಲ್ಲಿಸ್ಬೇಡ್ರಿ ಅಂತ. ವೈಲ್ಡ್ ಅನಿಮಲ್ಸ್ ಇರ್ತವೆ, ಗಾಡಿ ನಿಲ್ಲಿಸಿದ್ರೆ ನಿಮಗೆ ಪ್ರಾಬ್ಲಮ್ಮು, ಫೈನ್ ಆಗ್ತೀವಿ ಅಂತ ಹೇಳಿದ್ರು. ಸೊ ನಾವು ಗಾಡಿ ಎಲ್ಲ ನಿಲ್ಸಕ್ಕೆ ಹೋಗಲ್ಲ. ರೋಡ್ ಮಾತ್ರ ಈಗ ಕ್ಲೋಸ್ ಆಗಿದೆ.
ಇಲ್ಲಿ 30-40 ಕಿಲೋಮೀಟರ್ ಇದ್ದೂ ಸಗದಾಗಿದೆ ರೋಡು. ಬಟ್ ಹಂಪ್ಸ್ಗಳು ನೋಡಿ ಇಲ್ಲಿದೆಯಾ, ಇಲ್ಲಿ ಹಚ್ಚಿದ್ನಾ, ಇನ್ನು 100 ಮೀಟರ್ಸು ಮತ್ತೆ ಹಂಪ್ಸು, ಮತ್ತೆ ಮುಂದೆ ಇನ್ನೊಂದು ಹಂಪ್ಸು. ಸಿಕ್ಕಾಪಟ್ಟೆ ಹಂಪ್ಸ್ ಹಾಕಿದ್ದಾರೆ. ಲಗುರು ಊಟ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ದೂರ ಊಟ ಪರೋಟ ತಿಂದ್ವಿ. ಅಲ್ಲಿ ಪರೋಟ ತಿನ್ಕೊಂಡು ಈಚೆ ಬತ್ತಿಲು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇನ್ನು 150 ಕಿಲೋಮೀಟ್ರ್ ಹೋಗ್ಬೇಕು. ಮಳೆ ಜೋರಾಯ್ತು ಗುರು. ಅದಕ್ಕೆ ಇಲ್ಲಿ ಬಂದ್ವಿ. ಗಾಳಿ ಬೇರೆ ಹಿಡಿಸ್ಬೇಕಾಯ್ತು. ನಮ್ಮ ಹುಡುಗನ ಗಾಡಿ ಪಂಚರ್ ಆಗಿತ್ತು. ಗಾಳಿ ಹಿಡಿಸ್ಕೊಂಡು ಹೊರಡ್ಬೇಕು. ಇಲ್ಲೇ ಗ್ಯಾರೇಜ್ ಹತ್ರ ಇದ್ದೀವಿ. ಬಂದರು. ತಮಿಳ್ನಾಡು ಎಂಟ್ರಿ ಆಗ್ತಿಲ್ಲ. ಈ ಥರ ದೇವಸ್ಥಾನಗಳು ಎಷ್ಟೊಂದು ನೋಡ್ಬಿಟ್ಟೆ. ಒಂದೊಂದು ದೇವಸ್ಥಾನದ ಹತ್ರ ಈ ಥರ ಕುದುರೆ, ಬಸಪ್ಪ ಈ ಥರ ತುಂಬ ಕಟ್ಟಿದ್ದಾರೆ. ಯಾವ ಥರ ದೇವಸ್ಥಾನ ಅಂತ ಗೊತ್ತಿಲ್ಲ. ಇದು ಎಲ್ಲ ಈ ಥರನೇ ಇರೋದು. ಮಳೆ ಬರ್ತಾ ಇರೋಕ್ಕೂ ಅದಕ್ಕೂ ಒಂಥರ ಸಖತ್ತಾಗಿದೆ ವೆದರು. ಬೆಳಗ್ಗೆ ಇದ್ದ ಬಿಸಿಲು, ಇವಾಗ ನೋಡಿ ಫುಲ್ ಮಳೆ. ಹುಷಾರಾಗಿ ಹೋಗ್ಬೇಕು ಅಷ್ಟೇ. ಬಾರ್ಡ್ರು, ಕೇರಳ ಬಾರ್ಡ್ರು. ಇಲ್ಲಿ ಎಂಟ್ರಿ ಮಾಡಿಸ್ಬೇಕು, ಅದಕ್ಕೆ ನಿಲ್ಲಿಸಿದ್ದಾರೆ. ಎಂಟ್ರಿ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. कितना भैया? एक गाड़ी 60 रुपीस है ना? ಒಂದು ಗಾಡಿ 20. ಓಕೆ. ಇವರು ಭಯ್ಯ, ನಾನು ಒಂದು ಗಾಡಿಗೆ 60 ಅಂತ ಹೇಳಿದೆ. ಇಲ್ಲ, ಅವರು 3 ಗಾಡಿ ಇದ್ದ 60 ಅಂತ ಅಂದರು. ಪರವಾಗಿಲ್ಲ, ಬೇರೆ ಕಡೆ ಆಗಿದ್ರೆ ನಾನು ಹೇಳಿದೆ ಅಂತ ಒಂದು ಗಾಡಿಗೆ 60 ತಂದುಬಿಟ್ಟಿರೋರು. ಬೇರೆ ಕಡೆ ಎಲ್ಲ ಇರೋ ಥರ ಅಲ್ಲ. ಪರವಾಗಿಲ್ಲ, ಸಕ್ಕತ್ತಾಗಿದೆ ರೋಡ್. ಏರ್ಪಿನ್ ಬೆಂಡ್ಸು ಸಿಕ್ಕಾಪಟ್ಟೆ ಇದಾವೆ ಗುರು. ಇಲ್ಲಿ ಯಾರಪ್ಪ ಹಿಂಗೆ ತಗೋಬೇಕು ಫಾರೆಸ್ಟ್ ಗಾರ್ಡ್ ಗುರು. ನಮ್ಮ ಬೈಕ್ನ ಹೋಗಕ್ಕೆ ಇಷ್ಟು ಭಯ ಆಗುತ್ತೆ. ಫಾರೆಸ್ಟ್ ಗಾರ್ಡ್ಗಳು ಹೆಂಗೆ ಅಡ್ಡಾಡ್ತಾರಪ್ಪ. ಒಂದು ಸಿಕ್ಬಿಟ್ರೆ ಸಾಕು, ಇನ್ನೂ 100 ಕಿಲೋಮೀಟರ್ ಇಲ್ಲಿ ಆರಾಮಾಗಿ ಹೊಡಿತೀನಿ. ಎಲ್ಲಿ ಆಫ್ ಆಗುತ್ತೋ, ಎಲ್ಲಿ ತಲೆ ಕೆಟ್ಟೋಗುತ್ತೋ ಹಂಗಾಗ್ಬಿಟ್ಟೈತೆ ನನಗಂತ. ಫೈನಲ್ಲಿ ಪೆಟ್ರೋಲ್ ಬಂಕ್ ಸಿಕ್ತು. ನಮ್ಮ ಕರಿಯಂಗೆ ಎಣ್ಣೆ ಓಡಿಸ್ಬಿಡೋಣ. ತಾತ, ಫುಲ್ ಟ್ಯಾಂಕ್, ಫುಲ್ ಟ್ಯಾಂಕ್, ಫುಲ್ ಟ್ಯಾಂಕ್. ಕರಿಯನಿಗೆ ಪೆಟ್ರೋಲ್ ಹಾಕ್ಸಿ ಟೀ ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಲ್ಯಾಟ್ರಿ ಟಿಕೆಟು ಸೇಲ್ ಆಗುತ್ತೆ. ಇಲ್ಲಿ ಕೇರಳ ತೋರಿಸ್ತೀನಿ ಲ್ಯಾಟ್ರಿ ಟಿಕೆಟಾ. ಟೀ ಇದೆಯಾ? ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಲ್ಯಾಟ್ರಿ ಟಿಕೆಟ್ ಬ್ಯಾನ್ ಮಾಡಿದ್ರು, ಸರಾಯಿ ಬ್ಯಾನ್ ಮಾಡಿದ್ರು. ಕೇರಳದಾಗ ಇನ್ನೂ ರನ್ನಿಂಗ್ ಇದೆ ನೋಡಿ. 50 ರೂಪಾಯಿ ಕೊಟ್ಟು ಒಂದು ಲ್ಯಾಟ್ರಿ ಟಿಕೆಟ್ ತಗೊಂಡ್ರೆ 1 ಕೋಟಿ. ಯಾರಿಗುಂಟು ಯಾರಿಗಿಲ್ಲ. ಬಟ್ ಇವೆಲ್ಲ ನಾ ಮಾಡೋ ತಪ್ಪು, ಮಾಡೋಕ್ಕೆ ಹೋಗ್ಬಾರ್ದು ಯಾರನು. ಲಿಟ್ರಲಿ ಹೆಂಗಿದೆ ಅಂದರೆ ಫೀಲು, ನಾವಿದೇ ಬೆಳಿಗ್ಗೆ ಟೈಮ್ ಬಂದುಬಿಟ್ಟಿದ್ರೆ ಸೈಕ್ ಅನ್ಕೋ. ನೈಟ್ ಬಂದ್ಬಿಟ್ಟಿದ್ವಿ, ಮಿಸ್ ಆಗ್ಬಿಟ್ಟು. ಬೆಳಿಗ್ಗೆ ನೋಡೋಣ. ನೋಡಿ ಯಾವ ಥರ ಇದೆ. ಇನ್ನೇನೊಂದು 5-7 ಕಿಲೋಮೀಟರ್ ಇದೆ. ಆದಷ್ಟು ಬೇಗ ಹೋಗ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದು ಬರೋಣ ಪ್ಲೇಸ್ ನೋಡೋಕ್ಕೆ. ಅವ್ರು ಕಾಡ್ಕೊಂಡಾಯ್ತು ನೋಡಿರೋ ಗುರು.